ನಮೋ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ, ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಮೋದಿ ಪದಗ್ರಹಣ, ರಾಷ್ಟ್ರಪತಿ ಭವನದಲ್ಲಿ ಸಂಭ್ರಮ. ಸಂಜೆ 7:15ಕ್ಕೆ ಪದಗ್ರಹಣ, 45 ನಿಮಿಷಗಳ ಕಾರ್ಯಕ್ರಮದಲ್ಲಿ 48 ಸಚಿವರ ಪದಗ್ರಹಣ ಸಾಧ್ಯತೆ. ನಮೋ ಸರ್ಕಾರಕ್ಕೆ ದೇವೇಗೌಡರ ಶುಭಾಶಯ. ಕರ್ನಾಟಕಕ್ಕೆ 5 ಸಚಿವ ಸ್ಥಾನ ಸಾಧ್ಯತೆ. ಶೆಟ್ಟರ್, ಬೊಮ್ಮಾಯಿಗಿಲ್ಲ ಮಂತ್ರಿಗಿರಿ, ಸೋಮಣ್ಣಗೆ ಖುಲಾಯಿಸಿದ ಅದೃಷ್ಟ. ಎಚ್ಡಿಕೆ, ಶೋಭಾ ಜೋಶಿಗೆ ಮಂತ್ರಿ ಸ್ಥಾನ ಸಾಧ್ಯತೆ. ಸಚಿವ ಸ್ಥಾನ ತಪ್ಪಿದ್ದಕ್ಕೆ ಬೊಮ್ಮಾಯಿ ಬೇಸರ, ಸಭೆಗೂ ಗೈರು, ಕರ್ನಾಟಕ ಭವನದಲ್ಲೂ ಸುಳಿವಿಲ್ಲ. ಪ್ರಹ್ಲಾದ್ ಜೋಶಿ ಸಂಧಾನ ವಿಫಲ. ಇಪ್ಪತ್ತು ಹಾಲಿ ಸಚಿವರಿಗೆ ಮತ್ತೆ ಒಲಿದ ಸಚಿವ ಸ್ಥಾನ. ಬಿಜೆಪಿಯ ಹಲವು ಅಧಿರಥ ನಾಯಕರಿಗೆ ಸಂಪುಟದಿಂದ ಕೋಕ್, ನಾಳೆ ಅಥವಾ ನಾಡಿದ್ದು ಖಾತೆ ಹಂಚಿಕೆ. नरेंद्र दामोदर दास मोदी, मैं संघ के प्रधानमंत्री के रूप में अपने कर्तव्यों का निर्वहन करूंगा. ನರೇಂದ್ರ ಮೋದಿ ಪದಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. 3 ಗಂಟೆ 15 ನಿಮಿಷಗಳು ಮಾತ್ರ ಬಾಕಿ ಇದೆ. ಆ ಕ್ಷಣಗಣನೆಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಗಣ್ಯಾತಿ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. 8,000 ಗಣ್ಯರು ಈ ಒಂದು ಮೋದಿಯವರ ಪದಗ್ರಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಧರ್ಮಗುರುಗಳಿಗೆ ಆಹ್ವಾನ ಇದೆ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ವಿವಿಧ ರಾಜ್ಯಗಳಿಂದ ಬಂದಿರುವಂತಹ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನೇಪಾಳ ಪ್ರಧಾನಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಎಲ್ಲರ ಸಮ್ಮುಖದಲ್ಲಿ ಮೋದಿ ಅಂಡ್ ಟೀಮ್ ಪದಗ್ರಹಣವನ್ನು ಮಾಡಲಿದ್ದಾರೆ. 48 ಸಂಸದರು ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಸಂಜೆ 7 ಗಂಟೆ 15 ನಿಮಿಷಕ್ಕೆ ಪದಗ್ರಹಣ ಕಾರ್ಯಕ್ರಮ ಆರಂಭ ಆಗುತ್ತೆ. 45 ನಿಮಿಷಗಳ ಕಾಲ ನಡೆಯುವಂತಹ ಈ ಒಂದು ಕಾರ್ಯಕ್ರಮಕ್ಕೆ 8,000ಕ್ಕೂ ಹೆಚ್ಚು ಗಣ್ಯರು ಸಾಕ್ಷಿ ಆಗಲಿದ್ದಾರೆ. ಪಾಕಿಸ್ತಾನವನ್ನು ಹೊರತುಪಡಿಸಿ ನೆರೆಯ ಎಲ್ಲ ದೇಶಗಳ ಅಧ್ಯಕ್ಷರು ಪ್ರಧಾನಿಗಳಿಗೆ ಆಹ್ವಾನವನ್ನು ಕೊಡಲಾಗಿದೆ. ಈಗ ಆಲ್ರೆಡಿ ನೇಪಾಳ ಪ್ರಧಾನಿಯ ಆಗಮನ ಆಗಿದೆ. ಬಾಂಗ್ಲಾದೇಶದ ಪ್ರಧಾನಿ ಕೂಡ ಆಗಮಿಸಿದ್ದಾರೆ. ಶ್ರೀಲಂಕಾ ಅಧ್ಯಕ್ಷ ಕೂಡ ಆಗಮಿಸಿದ್ದಾರೆ.